ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಲೈಫ್ ಗುರುಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಶ್ಮಿ. ಆ್ಯಸ್ ಯೂಶುವಲ್ ಇವತ್ತು ಕೂಡ ಒಂದು ಒಳ್ಳೆಯ ವಿಷಯದ ಜೊತೆ ಬಂದಿದ್ದೀನಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ವಿಚಾರಗಳನ್ನ ತಿಳ್ಕೊಂಡಷ್ಟು ನಮ್ಗೆ ಜ್ಞಾನ ಹೆಚ್ಚಾಗುತ್ತೆ ಅಂತ. ಅಲೆಯಾಗಿ ಬಂದು ನೆಲೆಯಾಗಿ ನಿಂತು ಅಲೆಯಂತೆ ಅಪ್ಪಳಿಸಿ ನೆಲೆ ಇಲ್ಲದೆ ಹೋಗುವ ಈ ಜೀವಗಳಿಗೆ ನೆನಪುಗಳೊಂದೇ ಶಾಶ್ವತ ಅಂತೆ. ಹಾಗೆ ನಿನ್ನೆ ನಾವು ಕಡ್ಲೆಕಾಯಿ ಪರ್ಸೆಗೆ ಹೋಗಿದ್ವಿ. ಕಡ್ಲೆಕಾಯಿ ಪರ್ಸೆ ಅಂತಂದರೆ ಒಂದು ಬೆಂಗಳೂರಿನ ಎಲ್ಲರಿಗೂ ಒಂದು ವಿಶೇಷ ಅಂತಲೇ ಹೇಳ್ಬೋದು. ನಾನು ಶಿವಮೊಗ್ಗದವಳಾಗಿದ್ದರೂ ಕೂಡ ಬೆಂಗಳೂರು ನನಗೆ ಒಳ್ಳೆ ಆಹಾರ ಇರೋದಕ್ಕೆ ನೆಲೆ ಜೀವನನ ಕಲ್ಪಿಸ್ಕೊಟ್ಟಿದೆ. ಈ ನಮ್ಮ ಪ್ರೀತಿಯ ಬೆಂಗಳೂರಿನ ಕಡಲೆಕಾಯಿ ಪರ್ಸೆ ಬಗ್ಗೆ ಒಂದು ವಿಶೇಷವಾದ ವಿಷಯನ ತಿಳಿಸಲೇಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕಡಲೆಕಾಯಿ ಪರ್ಸೆ ಅನ್ನೋದು ಒಂದು ವಿಶೇಷವಾದ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಆ ಜಾತ್ರೆಗೆ ತನ್ನದೇ ಆದ ಸೊಬಗಿದೆ, ತನ್ನದೇ ಆದ ವೈಶಿಷ್ಟ್ಯ ಇದೆ, ತನ್ನದೇ ಆದ ಚಾಪ್ ಇದೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಈ ಬೆಂಗಳೂರನ್ನ ಕಟ್ಟಿರೋಂಥ ಮಹಾನ್ ವ್ಯಕ್ತಿ ಕೆಂಪೇಗೌಡ ಅವರು ಪ್ರತಿಯೊಂದು ಬೆಂಗಳೂರಿನ ಮೂಲೆ ಮೂಲೆನ ಇವತ್ತು ವೈಭವದಿಂದ ನೋಡಲಿಕ್ಕೆ ಸಾಧ್ಯ ಆಗಿರೋದು ಕೆಂಪೇಗೌಡ ಅವರ ಒಂದು ಅದ್ಭುತವಾದ ಪರಿಕಲ್ಪನೆ ಅಂತಲೇ ಹೇಳ್ಬೋದು. ಈ ಕಡಲೆಕಾಯಿ ಪರ್ಸೆಗೂ ಕೂಡ ಅವರದ ಒಂದು ವಿಶೇಷವಾದ ಒಂದು ಹಸ್ತ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವೆಲ್ಲ ನೋಡ್ತಾ ಇರೋದು ಇವಾಗ ಏನು ಆ್ಯನ್ಯುವಲ್ ಗ್ರೌಂಡ್ ನಟ್ ಫೇರ್ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಈ ದೊಡ್ಡ ಗಣಪತಿ ಟೆಂಪಲಲ್ಲಿ ನಡೆಯುವಂಥ ಈ ಕಡಲೆಕಾಯಿ ಪರ್ಸೆ ಹೆಂಗೆ ಬಂತು ಅಂತಂದರೆ 1537. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು 2024 ಬರ್ತಾ ಇದ್ದೀವಿ. 1537ರಲ್ಲಿ ಈ ಐಡಲ್ ಅಂತ ಏನು ಹೇಳ್ತಾ ಇದೀವಲ್ಲ, ಈಗ ನಾವು ಗಣಪತಿ ದೇವಸ್ಥಾನ ನೋಡ್ತಾ ಇದೀವಲ್ಲ, ಈ ಬಸವಣ್ಣ ಗುಡಿ ಅಂತ ಏನಿದೆಯಲ್ಲ ಅದ್ರದ್ದು, ಅಲ್ಲಿ ಫಸ್ಟು ಅದು ಸಿಕ್ತಂತೆ ವಿಗ್ರಹ. ಅದನ್ನು ಯಾರು ಕೆತ್ತಿದ್ರು ಏನು ಅದರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಈ ಒಂದು ಕೆಂಪೇಗೌಡ ಅವರ ಆಡಳಿತದ ಸಮಯದಲ್ಲಿ ಆ ವಿಗ್ರಹ ಕಂಡು ಬಂತಂತೆ. ಆ ಕಂಡು ಬಂದಾಗ ಅದ್ರ ಸುತ್ತ ಏನಿದ್ವಲ್ಲ, ಸುಂಕೇನಹಳ್ಳಿ, ಗವಿಪುರಮು, ಗುಟ್ಟಹಳ್ಳಿ ಮತ್ತು ಮಾವಳ್ಳಿ, ಇಲ್ಲೆಲ್ಲ ನಿಮ್ಗೆ ಗೊತ್ತಿರೋ ಥರ ಬೆಂಗಳೂರು ಕೆಂಪು ಮಣ್ಣು ಎಲ್ಲೇ ತೆಗೆದು ನೋಡಿ, ಬೆಂಗಳೂರು ಅಗದಾಗ ಕೆಂಪು ಮಣ್ಣು ಬರುತ್ತೆ. ಕೆಂಪು ಮಣ್ಣಲ್ಲಿ ಕಡಲೆಕಾಯಿ ವಿಶೇಷವಾಗಿ ಬೆಳೀತಾರೆ. ಸೊ ಈ ಒಂದು ಪ್ಲೇಸ್ಗಳಲ್ಲಿ ಕಡಲೆಕಾಯಿನ ತುಂಬ ಬೆಳೀತಾ ಇದ್ರಂತೆ. ಆ ಕಡಲೆಕಾಯಿನ ಯಾವಾಗಲೂ ಹಸುಗಳು ಅಂದರೆ ನಂದಿ ಅಂತ ನಾವೇನು ಹೇಳ್ತೀವಿ, ಹಸುಗಳು ತುಂಬ ಹಾಳು ಮಾಡ್ತಾ ಇದ್ವಂತೆ ತಿಂದ್ಬಿಟ್ಟು. ಇದರಿಂದ ತುಂಬ ಕಂಗಾಲಾಗಿದ್ದಂತಹ ಆಗಿನ ಜನಗಳು ಈ ಕಡಲೆಕಾಯಿ ಪರ್ಸೆ ಮಾಡ್ಲಿಕ್ಕೆ ಕಾರಣ ಏನು ಅಂತಂದರೆ, ನಂದಿ ಹತ್ರ ಮೊರೆ ಹೋದ್ರಂತೆ. ಈ ಬಸವನ ಗುಡಿಲಿ ಏನು ಸಿಕ್ತಲ್ಲ 1537ರಲ್ಲಿ, ಆ ನಂದಿ ಹತ್ರ ಬಂದ್ಬಿಟ್ಟು ನಮ್ಮ ಫಸ್ಟ್ ಕ್ರಾಫ್ಟ್ ಏನಿದೆಯೋ ಅದನ್ನು ನಿನಗೆ ಅರ್ಪಿಸ್ತೀವಿ ಇಲ್ಲಿ ಬಂದು ಅಂತ ಹೇಳಿಬಿಟ್ಟು ಹರಕೆನ ಸಲ್ಲಿಸಿ ಅಂದಿನಿಂದ ಆ ಒಂದು ದೇವಸ್ಥಾನಕ್ಕೆ ಕಡಲೆಕಾಯಿನ ಅರ್ಪಿಸ್ತಾ ಬಂದ್ರಂತೆ. ಆ ಕಡಲೆಕಾಯಿ ಜಾತ್ರೆ ಮಾಡಿ ಅಲ್ಲಿ ಕಡಲೆಕಾಯಿ ತಾವು ಬೆಳೆದಿರೋಂಥ ಫಸ್ಟ್ ಬೆಳೆನ ತಂದು ಮಾರಿದಾಗ ಆ ಸಿಪ್ಪೆನ ರಾತ್ರಿ ಹೊತ್ತು ನಂದಿ ಬಂದು ತಿಂತಾ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದರೆ ಹಿಸ್ಟ್ರಿ ಹೇಳುತ್ತೆ. ಬಟ್ ಸೈಂಟಿಫಿಕ್ ರೀಸನ್ ಪ್ರಕಾರ ಹೋದರೆ ಕೆಂಪೇಗೌಡ ಅವರು ಒಂದು ರೈತರಿಗೆ ಬೆಂಬಲ ಬೆಲೆ ಘೋಷಿಸಬೇಕು, ಕಡಲೆಕಾಯಿಗೆ ಒಂದು ಒಳ್ಳೆಯ ವಿಶೇಷವಾದ ಬೆಲೆ ಸಿಗಬೇಕು, ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವ್ಯಾಪಾರದ ಒಂದು ಮೊದಲನೆಯ ಅಂಗವಾಗಿ ಈ ಒಂದು ಕಡಲೆಕಾಯಿ ಪರ್ಸೆನ ಸ್ಟಾರ್ಟ್ ಮಾಡಿದ್ರಂತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ವೇದಗಳನ್ನ ಅರ್ತಿರೋವಂಥ ಒಂದು ದೊಡ್ಡವನಾಗಲ್ಲ, ಯಾರು ಜನರ ವೇದನೆಗಳನ್ನು ಅರಿತು ಅವರಿಗೆ ಕಂಪ್ಲೀಟಾಗಿ ಜೀವನನ ಮಾಡಿಕೊಡ್ತಾರಲ್ಲ, ಅವನು ದೊಡ್ಡ ಮನುಷ್ಯನಾಗ್ತಾನೆ ಅನ್ನೋದಕ್ಕೆ ನಮ್ಮ ಕೆಂಪೇಗೌಡ ಅವರು ಬೆಸ್ಟ್ ಎಕ್ಸಾಂಪಲ್ ಫ್ರೆಂಡ್ಸ್. ಇವತ್ತಿನ ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಬಸವನ ಗುಡಿ ಒಂಥರ ಬೆಂಗಳೂರಲ್ಲಿ ಎಲ್ಲರಿಗೂ ಒಂಥರ ಸೆಂಟರ್ ಆಫ್ ಹಾರ್ಟ್. ವರ್ಷಕ್ಕೊಂದ್ಸರಿ ಎಷ್ಟೊಂದು ಜನ ದಿನ ಕೆಲಸ ಮಾಡೋವಂಥವ್ರು, ದಿನ ವ್ಯಾಪಾರಿಗಳಿಗೆ ಒಂದು ಒಳ್ಳೆಯ ಅವಕಾಶನ ಕಲ್ಪಿಸ್ಕೊಟ್ಟು ಬೆಂಗಳೂರವ್ರಿಗೆ ಏನೋ ಒಂದು ಹೊಸ ವಿಶೇಷನ ತಂದುಕೊಟ್ಟಿದೆ. ನಾವು ಕೂಡ ನಮ್ಮ ಆಫೀಸ್ನ ಟೀಮ್ ಹೋಗಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಏನೂ ಪರ್ಚೇಸ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಅಷ್ಟು ರಶ್ ಇತ್ತು. ಆದರೂ ಕೂಡ ಆ ಜನಜಂಗುಳಿಲಿ ಹೋಗಿ ಬಂದಿದ್ದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇವತ್ತು ಮತ್ತು ನಾಳೆ ಲಾಸ್ಟ್ ಡೇಟ್ ಅನಿಸುತ್ತೆ. ಪ್ರತಿ ಕಾರ್ತಿಕ ಮಾಸದಲ್ಲಿ ಈ ಒಂದು ಕಡಲೆಕಾಯಿ ಪರ್ಸೆ ನಡೆಯುತ್ತೆ. ಯಾರ್ಯಾರು ಈ ಕಡಲೆಕಾಯಿ ಪರ್ಸೆನ ನೋಡಿಲ್ವೋ ದಯವಿಟ್ಟು ನೆಕ್ಸ್ಟ್ ಈ ವರ್ಷ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ನೋಡಿ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್, ಲವ್ ಯು ಆಲ್ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವಿಷಯದ ಜೊತೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.